ಈ ನಾಟಕವನ್ನ ಪೂಜಾ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆಯನ್ನು ಮಾಡಬೇಕೆಂದು ಶ್ರೀ ರಂಗನಗೌಡ ಸಿ ಪಾಟೀಲ್ ಈ ನಾಟಕದ ರಂಗಭೂಮಿ ಪೂಜೆಯನ್ನು ಈ ನಾಟಕದ ಶ್ರೀ ಶಿವಲಿಂಗೇಶ್ವರ ಅರ್ಚಕರಾದ ಶ್ರೀ ಮಹಂತಯ್ಯ ಸ್ವಾಮೀಜಿ ಅವರು ರಂಗಭೂಮಿ ಪೂಜೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಈ ನಾಟಕದ ಉದ್ಘಾಟನೆಯನ್ನ ಶ್ರೀ ರಂಗನಗೌಡ ಸಿ ಪಾಟೀಲ್, ಮಾಲಿಂಗಪ್ಪ ಬಾಳಪ್ಪ ಸೆಣದಿ, ಬಸಪ್ಪ ಜಿ ಗುಂದಾಳ್ ಎಲ್ಲರೂ ಕೂಡಿ ಈ ನಾಟಕವನ್ನ ಉದ್ಘಾಟನೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸಿದ್ದಣ್ಣ ಪಾಟೀಲ್ ಅವರು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಸಿದ್ದಣ್ಣ ಪಾಟೀಲ್ ವೇದಿಕೆ ಅವರು ಬರಬೇಕಾಗಿ ವಿನಂತಿ. ಮಿಂಚಿನ ಸಂಚಲನ, ಈ ನಾಟಕದ ಮಿಂಚಿನ ಸಂಚಲನವನ್ನು ಶ್ರೀ ಮಹಾಂತೇಶ್, ಚನ್ನಪ್ಪ ಪಟ್ಟಣ ಶೆಟ್ಟಿ, ಮುತ್ತಪ್ಪ ಬಿ ನಾಯಕ್, ಕುಂಡ್ಲಿಕಪ್ಪ ಸಿ ಕೌದಲಿಗಿ, ಶಿವಪ್ಪ ರಾವ್ ಹೋಳ್ಕರ್ ಇವರು ಮಿಂಚಿನ ಸಂಚಲನವನ್ನು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀ ಮಾಲಿಂಗಪ್ಪಣ್ಣ ಸಣದಿ ಅವರಿಗೆ. ಈ ನಾಟಕವನ್ನ ರಚಿಸಿದಂತ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಿಗೇರ್ ಅವರು ಕೂಡ ಈ ನಾಟಕವನ್ನ ಉದ್ದೇಶಿಸಿ ಎರಡು ಮಾತುಗಳನ್ನ ಹೇಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಈ ನಾಟಕವನ್ನು ಬರೆದವ್ರು ಬರೋದು ಬಹಳ ವಿರಳ, ಆದರೂ ನಮ್ಮ ಸಾರ್ ಇಲ್ಲಿ ಬಂದಾರು, ಅವರಿಗೆ ನಾವು ಕೃತಜ್ಞತೆ. ಗ್ರಾಮದ
ದೇವರ ಅಡಿದಾವರದಲ್ಲಿ ಪ್ರಮಟ್ಟು ವೇದಿಕೆ ಮೇಲೆ ಆಸೀನರಂತ ಎಲ್ಲ ಗಣ್ಯಮಾನ್ಯರಿಗೂ ಈ ನಾಟಕವನ್ನು ನೋಡಲು ಆಗಮಿಸಿದಂತ ಈ ಗ್ರಾಮದ ಕಲಾಭಿಮಾನಿಗಳಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿದಂತ ಎಲ್ಲ ಸಕಲ ಕಲಾ ಪ್ರೇಮಿಗಳಿಗೆ ಈ ರಮೇಶನ ಅನಂತ ಕೋಟಿ ಶುಭ ಸುಮಾಂಜಲಿಗಳು. ಹಾಗೆ ನನ್ನ ಕಲಾ ಕುಟುಂಬದ ಸದಸ್ಯರಾದಂಥ ಸಂಗೀತಗಾರರಿರ್ಬೋದು, ಸೀನ್ಸ್ ಮಾಲಕರಿರ್ಬೋದು, ನಟ ನಟಿಯರು ಇವ್ರಿಗೂ ಕೂಡ ನನ್ನ ಅನಂತ ಶುಭ ಸುಮಾಂಜಲಿ ತಿಳಿಸುತ್ತೇನೆ. ಇವತ್ತು ನನಗೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ, ಒಬ್ಬ ತಾಯಿ 9 ತಿಂಗಳು ಹೆತ್ತು ಕೈ ತುತ್ತು ನೀಡಿದ ಮಗು ಮುಂದೊಂದು ದಿನ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ನಿಲ್ಲಿಸಿಕೊಂಡಾಗ ಆ ತಾಯಿಗೆ ಎಷ್ಟೊಂದು ಸಂತೋಷ ಆಗುತ್ತೆ, ಅದಕ್ಕಿಂತ ಮಿಗಿಲಾಗುತ್ತೆ. ಯಾಕಂದ್ರೆ ಇದು ಕಲೆಯ ತವರೂರ ತೊಟ್ಟಲು. ಶ್ರೀ ಶಿವಲಿಂಗೇಶ್ವರ ಆಶ್ರಯದಲ್ಲಿ 100 ಜನರಿಗೆ ಒಂದು ಕೆಲಸ ಕೊಟ್ಟು 1000 ಜನಕ್ಕೆ ಅನ್ನ ಕೊಟ್ಟಂತ ಈ ಸುಕ್ಷೇತ್ರ ಇದು. ಇಂಥ ದೊಡ್ಡ ಒಂದು ಕ್ಷೇತ್ರದಲ್ಲಿ ಪುಟ್ಟ ಕಲಾವಿದ ಆಟ ಆಡ್ತಾರಲ್ಲ, ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈಗ ಒಂದು ಬಹಳ ಸಮೀಪದಲ್ಲಿ ಬಂದಿದ್ದು ನಾನು ಈ ಊರಿಗೆ. ಇನ್ನೂ ಈ ನನ್ನ ರಂಗಭೂಮಿ ತಯಾರಿ ನಡೀತಿತ್ತು. ಸಂಜು ಅಮರಾಪುರ ನನ್ನ ಗೆಳೆಯ ಅವನ ಮನೆಗೆ ಬಂದಿದ್ನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಂದು ನಾಟಕ ಈ ಊರಾಗ ಆದ ನನಗೆ ಭಾಳ ಖುಷಿ ಆಗತ್ತಲ್ಲ ಅಂತೇಳಿ. ಇಷ್ಟು 1 ವರ್ಷ ಆಗಿಲ್ಲ, ಅಷ್ಟು ಬೇಗ ನನ್ನ ದೇವರು ಕರೆಸ್ಕೊಂಡ್ರೆ ಅವ್ರಿಗೆ ಎಷ್ಟು ನನ್ನ ಪೂಜೆಯಿಂದ ಇದ್ರೆ ಕಡಿಮೆ. ಅದಕ್ಕಿಂತ ಮಿಗಿಲಾಗಿ ಕಲಾಭಿಮಾನಿಗಳು ನೀವು ನನ್ನ ದೇವರು. ನನಗೆ ಬಹಳ ಸಾಕಷ್ಟು ಸ್ಫೂರ್ತಿ ನೀಡ್ತದೆ. 23 ವರ್ಷ ಆಯ್ತು. ಇದು ನಮ್ಮ ಕರ್ನಾಟಕ ತುಂಬಲ್ಲ, ಇಡೀ ಸುತ್ತಮುತ್ತ ರಾಜ್ಯದಲ್ಲಿ ಹಳ್ಳಿ ಹುಲಿಕೋಟ ಬೆಳ್ಳಿ ಕಾಲುಂಗುರ ಸಾಕಷ್ಟು ನಾಟಕ ದಾಖಲಾಗಿ ಇತಿಹಾಸ ಸೃಷ್ಟಿಯಾಗೈತಿ. ಅಂತ ನಾಟಕ ಇವತ್ತು ನೀವು ನೋಡ್ತಾ ಇದ್ದೀರಿ. ಇದು ರೈತರ ಆಧಾರಿತ ನಾಟಕ. ಪ್ರಸ್ತುತ ಆಧಾರಿತ ವಸ್ತು ಇಟ್ಕೊಂಡು ಬರ್ತೀನಿ. ಅದೇ ರೀತಿಯಾಗಿ ಇದೇ ತಿಂಗಳ 9ನೇ ತಾರೀಕಿಗೆ ಇದು ಜಗದಾಳ ಗ್ರಾಮದಲ್ಲಿ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ಎಂಬ ಹೊಸ ನಾಟಕವನ್ನು ಮಾಡಿದ್ವಿ. ಇದಕ್ಕೆ ಹೆಂಗ್ ಸ್ಫೂರ್ತಿ ನೀಡಿರೋ ಅದೇ ರೀತಿಯಾಗಿ ಅದಕ್ಕೂ ಸ್ಫೂರ್ತಿ ನೀಡುತ್ತೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಈ ರಂಗಮಂದಿರವೇ ನ್ಯಾಯಾಲಯ, ಸಂಗೀತಗಾರರೇ ನ್ಯಾಯವಾದಿಗಳು, ಪಾತ್ರಧಾರಗಳ ಅಪರಾಧಿಗಳು, ಮತ್ತೆ ನೀವು ಪ್ರೇಕ್ಷಕರೇ ನ್ಯಾಯಾಧೀಶರು. ಆದರೆ ಕವಿ ಮಾತ್ರ ಈ ಒಂದು ಸನ್ನಿವೇಶ ತಪ್ಪಿತಸ್ತಾನ, ಅವನು ಇದ್ದು ಇಲ್ದಂಗಿರ್ತಾನ. ಅದಕ್ಕೆ ತಾವೆಲ್ಲರೂ ನನಗೆ ನಿಮ್ಮ ಪ್ರೀತಿ ವಾತ್ಸಲ್ಯದ ಸಾಲದವರೇ ಈ ಪುಟ್ಟ ಕಲಾವಿದನ ಮೇಲೆ ಯಾವತ್ತಿಲ್ಲ ಅಂತ ಪ್ರಾರ್ಥಿಸ್ತೇನೆ. ಜೈ ರಂಗಭೂಮಿ. ಧನ್ಯವಾದಗಳು ರಮೇಶಣ್ಣ ಬಡಿಗೇರ್ ಅವರಿಗೆ. ಈ ನಾಟಕವನ್ನ ಉದ್ದೇಶಿಸಿ
ತಂದೆ ಶಿವಲಿಂಗೇಶ್ವರ, ಈ ನಮ್ಮ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇವೆ. ಯಾಕಂದ್ರೆ ನಮ್ಮೆಲ್ಲ ನನ್ನ ಅಣ್ಣಂದರನ್ನು ಕಾಪಾಡುವ ಭಾರ ನಿನ್ನನೆ ಕೂಡಿದೆ ತಂದೆ, ನಿನ್ನನೆ ಕೂಡಿದೆ. ಸಂಚನ ಚೆನ್ನಾಗಿದೆಯೇನಮ್ಮ? ಬಾರಣ್ಣ, ಈಗ ಬಂದಿಯೇನು? ಹೌದಮ್ಮ, ಅಣ್ಣ ಬರ್ತಿದ್ದಾನೆ. ಅಣ್ಣ, ನೀನು ಒಬ್ನೇ ಬಂದಿದ್ದೀಯಲ್ಲ, ದೊಡ್ಡಣ್ಣ ಎಲ್ಲಿ ಕಾಣ್ತಾ ಇಲ್ವಲ್ಲ? ಅಲ್ಲ, ಹುಚ್ಚುಳ್ಳನ್ನ ತಂದಿದ್ದೀನಿ. ಯಾಕಣ್ಣ? ಅಯ್ಯೋ ಹೌದಲ್ಲವ ಅಣ್ಣ. ಅಣ್ಣ ರಕ್ಷಾ ತರುತ್ತೇನೆ ಎಂದು ಹಿಂದೆ ಒಳಗ ನನ್ನ ಮುದ್ದು ತಂಗಿಯನ್ನು ನೋಡಬೇಕೆಂದು ನಾನು ಓಡೋಡಿ ಬಂದೆ. ಹೌದೇನಣ್ಣ? ಅಣ್ಣ, ಇವತ್ತು ರಕ್ಷಾ ಬಂಧನಂತ ನಾನಂತೂ ಮರ್ತೇ ಬಿಟ್ಟಿದೆ. ಹೌದಣ್ಣ, ಇನ್ನೂ ಬರ್ತಾ ಇಲ್ವಲ್ಲ? ಬರ್ತಾನಮ್ಮ, ಬರ್ತಾನೆ. ತಂದೆ ಶಿವಲಿಂಗೇಶ್ವರ, ದೇವರಂತ ನನ್ನ ಅಣ್ಣ, ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ತೋರಿಸುತ್ತಿರುವ ನನ್ನ ತಂಗಿ, ಇಂತಹ ಮನೆತನದಲ್ಲಿ ನಾನು ಹುಟ್ಟಿ ಬರಬೇಕಾದ್ರೆ ಸಾವಿರಾರು ಜನ್ಮದ ಪುಣ್ಯಪ್ಪ ತಂದೆ, ಸಾವಿರಾರು ಜನ್ಮದ ಪುಣ್ಯ. ಇನ್ನು ನೂರು ಜನ್ಮ ನಾನು ಹುಟ್ಟಿ ಬಂದರೆ ಈ ನನ್ನ ಅಣ್ಣನಿಗೆ ತಮ್ಮನಾಗಿ, ಈ ನನ್ನ ಮುದ್ದು ತಂಗಿಗೆ ಅಣ್ಣನಾಗಿ ಹುಟ್ಟಬೇಕೆಂದು ನನ್ನ ಆಸೆ. ಯಾಕಪ್ಪ ಅಣ್ಣನ ಕಣ್ಣಲ್ಲಿ ನೀರು? ಅಣ್ಣ, ನನ್ನ ಕಣ್ಣಲ್ಲಿ ನೀರು ಬರುತ್ತಿರೋದು ಕಷ್ಟದ ಕಣ್ಣೀರಲ್ಲಪ್ಪ, ಕಷ್ಟದ ಕಣ್ಣೀರು ಅಲ್ಲ. ದೇವರಂತ ಅಣ್ಣ ನೀನು ಇರುವಾಗ, ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಸ್ವಾರಿಸುತ್ತಿರುವ ನನ್ನ ತಂಗಿ ಇರುವಾಗ ನನಗೆ ಯಾವುದಪ್ಪ ಕಷ್ಟ? ಅಣ್ಣ, ರಕ್ಷಾ ತಂದೆ ನನ್ನ ತಂದೇನಪ್ಪ, ಆಯ್ತು. ತಂದೆ ಕೈಯಲ್ಲಿ ಕೊಡು, ಕಟ್ಟಿಸಿಕೊಳ್ಳೋಣ. ಕಾರಣ
ಸುಖಿನೋ ಭವಂತು ಎಂಬಂತೆ ಸಕಲ ಜೀವರಾಶಿಗಳ ಲಾಲನೆ ಪಾಲನೆ ಪೋಷಣೆ ಆಶ್ರಯ ಕೊಟ್ಟ ಭೂಮಾತೆಗೆ ಈ ನಿನ್ನ ರೈತ ಸೇವಕ ರಾಮಣ್ಣ ಮಾಡುತ್ತಿರುವ ಶಿರಸಾಷ್ಟಾಂಗ ನಮನಗಳು. ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಈ ಗ್ರಾಮದ ಬಡ ರೈತರೆಲ್ಲ ಯಾವುದೇ ತೊಂದರೆ ಇಲ್ಲದೆ ನೆಮ್ಮದಿಯಿಂದ ಬಾಳಿ ಬದುಕಬೇಕೆಂಬುದು ಅವರ ಆಶೆಯಾಗಿತ್ತು. ನನ್ನ ತಂದೆ ತಾಯಿ ಆಶೆಯನ್ನು ನಾನು ಈಡೇರಿಸಿದೆನೆಂದು ನೆನಪಿಸಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗುತ್ತಿದೆ. ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ನನ್ನ ತಂಗಿ ದೊಡ್ಡ ವಿದ್ಯಾವಂತಳಾಗಿದ್ದಾಳೆ. ನಾನು ನಿಮಗೆ ಮಾತು ಕೊಟ್ಟಂತೆ ಈ ಗ್ರಾಮದ ಬಡ ರೈತರೆಲ್ಲ ಯಾವುದೇ ತೊಂದರೆ ಇಲ್ಲದೆ ಆನಂದದ ಸ್ವರ್ಗ ಸಾಗರದಲ್ಲಿದ್ದಾರೆ. ಇನ್ನು ನನ್ನ ತಮ್ಮ ತಂಗಿಯರನ್ನು ನಿಮ್ಮ ಆಶೆಯಂತೆಯೇ ಬೆಳೆಸಿದ್ದೇನೆ. ಇದೇ ಈ ವರ್ಷ ನಿಮ್ಮ ಜಯಂತಿಗೆ ಈ ರಾಮಣ್ಣ ಕೊಡುತ್ತಿರುವ ಕಾಣಿಕೆ. ತಂಗಮ್ಮ ತಂಗಮ್ಮ ಇದಾರದ ಮಮ್ಮಗೂ ಅದಕ್ಕೆ ಉತ್ತರ ನಾನು ಕೊಡುತ್ತೇನೆ. ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣನವರೇ, ನೀನು ಏಕೆ ಮೈಯಲ್ಲಿ ಬೆವರು ಬಿಡಲೇಬೇಕು? ಈ ನಿನ್ನ ಮೈಯಲ್ಲಿ ಈ ನಿನ್ನ ನರನಾಡಿಗಳು ಒಳಗಡೆ ಎಲ್ಲ ಮಿಂಚಿನ ಸಂಚಲನಗೊಂಡು ಅಸ್ತವ್ಯಸ್ತಗೊಂಡಿರಬೇಕಲ್ಲವೇ? ಅಸ್ತವ್ಯಸ್ತಗೊಳ್ಳಬೇಕೆಂದೇ ಹೆಣದಿರುವ ಈ ವಜ್ರಕಾಂತನ ವಜ್ರದ ಬಲೆ ಹುಟ್ಟೆರು ವಜ್ರಕಾಂತನಲ್ಲಲೇ ನಿನ್ನೆ ಬಾವಿಯ ಬಾಮೈದ ವಜ್ರಕಾನ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ ಈ ನಿನ್ನ ಮಂಕು ಬಡಿದಿರುವ ಮತಿಗೆಟ್ಟ ಬುದ್ಧಿಗೆ. ಹಳ್ಳಿಗೆ 18 ಜನ ಬುದ್ಧಿಗೇಡಿ ಜನರನ್ನು ಕರೆದುಕೊಂಡು ರೈತ ಸಂಘವನ್ನು ಸಂಘಟನಿಸಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರುವ ನನ್ನ ಫ್ಯಾಕ್ಟರಿಗೆ ಕಲ್ಲು ಹೊಡಿಸಿ ಬೆಂಕಿ ಹಚ್ಚಿದೆಯಲ್ಲ, ಅದರ ಪ್ರತೀಕಾರದ ಜ್ವಾಲೆ ಹೇಗಿದೆ ರಾಮಣ್ಣನವರೇ? ಅಲ್ಲಲ್ಲ ಮಾಮಾಶ್ರೀ, ನೀನ್ಯಾವಣಲಿ ನನಗೇ ಮಾವ ಎಂದು ಕರೆಯುವುದಮ್ಮ. ಗತಿಶೋಧ ನನ್ನ ಕೆಟ್ಟಗಳಿಗೆ ನಡೆದು ಅಸತ್ಯವಾಗಿ ವರ್ತಿಸಬೇಡ. ಹೊರಟು ಹೋಗಲು ಬಂದಿಲ್ಲಲೇ, ಶಾಶ್ವತವಾಗಿ ನೆಲೆಯೂರಲು ಬಂದಿದ್ದೇನೆ. ಅರ್ಥವಾಗಲಿಲ್ಲ? ಈ ನಿನ್ನ ಸುಂದರಿಯ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ನಿಟ್ಟ ಸರ್ದಾರ ತಂಗಿಯಮ್ಮ, ಏನಮ್ಮ ಇವನು ಆಡುತ್ತಿರುವ ಮಾತು? ಹೌದಣ್ಣ, ಅವರು ಹೇಳ್ತಾ ಇರುವ ಮಾತು ನಿಜವಿದೆಯದ? ನಿಜವಿದೆ. ಎಂತಹ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತಹ ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಲದ ಆರ್ಭಟ ಬೇಡಮ್ಮ, ಆರ್ಭಟ. ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನೂ ಅರಿಯದ ಈ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕದ ಹೊಂಚು ಹೂಡಿ ನಾಳೆ ತನ್ನ ಕೆಟ್ಟ
ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೂಕುವ ಸಂಚು ಎದ್ದು ಕಾಣುತ್ತಿದೆ ಅಮ್ಮ ಇವಳ ಕಣ್ಣೋಟದಲ್ಲಿ. ತಂಗಮ್ಮ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಆ ಗುಡುಗವನ್ನು ನಾನು ಬಿಡುವುದಿಲ್ಲ, ಮಾತ್ರ ಬಿಡುವುದಿಲ್ಲ. ನೀ ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಇದೇನು ನೀನು ಹೇಳುವ ಮಾತು? ನೀನು ಹೇಳಿದಂತೆ ಕೇಳುತ್ತಾ ಕುಳಿತುಕೊಳ್ಳಲು ನಾನೇನು ಬೆರಳು ಸಿಪ್ಪುವ ಮಗು ಅಲ್ಲ, ವಯಸ್ಸಿಗೆ ಬಂದ ಹೆಣ್ಣು. ಅಷ್ಟೇ ಅಲ್ಲ, ಓದಿ ಸಮಾಜ ಜಗತ್ತಿನ ಬಗ್ಗೆ ತಿಳಿದುಕೊಂಡ ಕಲಿತ ನಾಯಿ ನಾನು. ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಮುಂದೆ ಹೇಳ್ತಾರೆ. ಈ ಊರಲ್ಲಿ ಸಾಕಷ್ಟು ರೈತನ ಮಕ್ಕಳಿದ್ದರು. ಅದರಲ್ಲಿ ಯಾರಾದರೂ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ನಿನ್ನ ಮದುವೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸುತ್ತಿದ್ದೆ ಅಮ್ಮ, ಅದ್ದೂರಿಯಾಗಿ ಮಾಡಿ ಮುಗಿಸುತ್ತಿದ್ದೆ. ನಮ್ಮ ಆಸೆಯನ್ನೆಲ್ಲ ಮಣ್ಣು ಪಾಲು ಮಾಡಿ ಬಿಟ್ಟತ್ತೆ ತಂಗಿಮ್ಮ. ಸದಾ ನಿನ್ನ ಸುಖ ಸಂತೋಷಕ್ಕಾಗಿ ಹಾತೊರೆತಿರುವ ಎರಡು ಜೀವಿಗಳು ನಿನ್ನ ಅಣ್ಣಂದಿರು ಇನ್ನೂ ಬದುಕುತ್ತಾರೆ ಎಂಬುದನ್ನು ಮರೆತು ಬಿಟ್ಟು ನಮ್ಮ ತಂಗಿ. ಈ ಸಮಾಜವೇ ಇಷ್ಟು. ಹೆಣ್ಣು ಎಂದ್ರೆ ಚಿಕ್ಕವಳಿದ್ದಾಗ ತಂದೆಯ ಆಶ್ರಯದಲ್ಲಿ, ಬೆಳೆದು ನಿಂತಾಗ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ, ಮುಂದೆ ಯಾವತ್ತು ಗಂಡನ ಆಶ್ರಯದಲ್ಲಿ ಬೆಳೆಯಬೇಕು. ಯಾವತ್ತು ಹೆಣ್ಣು ಗಂಡಿನ ಗುಲಾಮಳಾಗಿ ಬಿದ್ದಿರಬೇಕೆಂದು ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ನೋಡೋಣ, ನಾನು ಇಷ್ಟಪಟ್ಟವರು ಮದುವೆಯಾಗಿದ್ದೀನಿ, ಅವರೊಂದಿಗೆ ಬಾಳಿ ಬದುಕುತ್ತೀನಿ. ನಿನ್ನ ಮುಂದಿನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದು ಸುಳ್ಳು. ಸತ್ಯವನ್ನೇ ಸುಳ್ಳು ಎಂದು ಕಚ್ಚೆ ಹರಿಯುವಾಗೆ ಬಡಿದುಕೊಂಡರೆ ಒಪ್ಪುವುದೇ ಈ ಸಮಾಜ. ನನ್ನ ಅವಳ ಸಂಬಂಧಕ್ಕೆ ಈ ಮಗುವೇ ಸಾಕ್ಷಿ ಇರುವಾಗ ಬೇರೊಂದು ಸಾಕ್ಷಿ ಬೇಕೇನಲೇ ನಿನಗೆ? ದೇವ ಶಿವಲಿಂಗೇಶ್ವರ, ಸುತ್ತು ಹತ್ತು ಹಳ್ಳಿಗೆ ಮಾದರಿಯಾದ ಈ ಪ್ರಗತಿಪರ ರೈತನ ಮನೆಯ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಒಂದು ತಂದೆಯ ತಂದೆ. ಸ್ವಾದಿ ಮಾಡಿ ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ದೇವ, ಬಟ್ಟು ಮಾಡಿ ತೋರಿಸುವಂತಾಯ್ತು. ಇಲ್ಲ ಇಲ್ಲ, ನೀವಿಲ್ಲಿರಬಾರದು, ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲಲೇ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಬೇಡ ಚಾರ್ಲಿ. ನಮ್ಮೂರ್ ಜಾತ್ರೆಗಾರ ಈಗ ಅವನ ಎಲ್ಲಿಂದ ಬಂದ್ರು ಈ ಮಂಗ್ಯಾನ ಮಕ್ಕಳು. ಈಗ ಬಾಜೂರಿಂದ ಹೊಸ 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 ಹಕ್ಕಿಗಳು ಬಂದಿದ್ವು. ಈಗ ಎಲ್ಲಿಂದ ಬಂದು ಈ ಮಂಗ್ಯಾನ ಮಕ್ಕಳು ಬರ್ತಾನ್ರಿ, ನೈವೇದ್ಯದಂಗ್ ಮಾಡ್ತಾನ್ರಿ ಮಂಗ್ಯಾನ ಮಗ. ಸಾವುಕಾರ ತಗೋರಿ ಎತ್ತುವ, ನೀವು ಚಿಕನ್ ಮಾಡಿ ತೋರಿಸಿದ ಪೈಲು. ತೆಗೆದುಕೊಳ್ಳಲೇ, ಸರಿಯಾಗಿ ನೋಡು. ನಿನ್ನ ತಂದೆ ತಾಯಿಗಳು ನಿನ್ನ ಸರ್ವಾಸ್ತಿಯನ್ನೆಲ್ಲ ನಿನ್ನ ಮುದ್ದಿನ ತಂಗಿ ಹೆಸರಿಗೆ ಬರೆದಿಟ್ಟಿರುವ ಬೇಲ್, ಅದು ಈಗ ಸಲೀಸಾಗಿ ಈ ವಜ್ರಕಾಂತನ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ತಂಗಮ್ಮ,
ಏನಮ್ಮ ಇದು? ತಂಗಿಯಮ್ಮ, 12 ತಲೆಮಾರಿನ ನಂತರ ನಮ್ಮ ಮನೆಯಲ್ಲಿ ಹೆಣ್ಣು ಮಗಳಾಗಿ ನೀನು ಹುಟ್ಟಿದೆ. ಹೆಣ್ಣು ಮಗಳು ಹುಟ್ಟಿದ ಅವ್ವ ಅಪ್ಪ ಹೆಣ್ಣು ಮಗಳು ಹುಟ್ಟಿದಳೆಂಬ ಮೋಹದಲ್ಲಿ ಅಜ್ಜ ಮುತ್ತಜ್ಜ ಬೆವರು ಸುರಿಸಿ ಗಳಿಸಿರುವ ಸರ್ವಾಸ್ತಿ ಅಂತಸ್ತನ್ನೆಲ್ಲ ನಿನ್ನ ಹೆಸರಿಗೆ ಬರೆದುತ್ತಕ್ಕೆ ನೀನು ಯಾವುದೋ ಒಂದು ಬೀದಿ ಬಿಕಾರಿ ಹೆಸರಲ್ಲೇ ಬರೆದಿದ್ದೀಯಲ್ಲಮ್ಮ ತಂಗಮ್ಮ. ಹೌದು, ನನ್ನ ಹೆಸರಲ್ಲಿ ಬರ್ತಿರುವ ಬೀದಿ ನಾನು ಯಾವಾಗ ಹೇಗೆ ಉಪಯೋಗಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡು ತಂಗಿ, ನಮಗೆ ಆಸ್ತಿ ಅಂತಸ್ತು ಇದ್ಯಾವುದು ಬೇಡಮ್ಮ, ಇದ್ಯಾವುದು ಬೇಡ. ಅದಕ್ಕಿಂತ ಮಿಗಿಲಾಗಿ ನನಗೆ ನೀನು ಬೇಕು ತಂಗಿ, ನನ್ನ ಬಂಗಾರದ ತಂಗಿ ಬೇಕಮ್ಮ, ತಂಗಿ ಬೇಕು. ನೋಡಿ, ಅಣ್ಣ ತಮ್ಮಂದಿರು ತೆಪ್ಪಿಗೆ ನನ್ನ ಗಂಡ ಹೇಳಿದಂತೆ ಕೇಳುತ್ತಾ ಇದ್ರೆ ಒಳ್ಳೆಯದು. ಇಲ್ಲವಾದ್ರೆ ವಿಶಾಲವಾದ ಈ ಪ್ರಪಂಚದಲ್ಲಿ ಎಲ್ಲಿಯಾದ್ರೂ ಹೊರಟು ಹೋಗ್ಬೋದು. ಎಷ್ಟು ಸಲೀಸಾಗಿ ಹೇಳಿದ್ಯಮ್ಮ ತಂಗಿಯಮ್ಮ. ತಂಗಿಯಮ್ಮ, ನೀನು ಚಿಕ್ಕವನಿದ್ದಾಗ ನಿನಗೆ ತಾಯಿ ಇಲ್ಲದ ಕೊರಗು ಬರಬಾರದು. ನೀನು ಚಿಕ್ಕವಳಿದ್ದಾಗ ನಿನಗೆ ತಾಯಿ ಇಲ್ಲದ ಕೊರಗು ಬರಬಾರದು. ನೀನು ತಲೆ ಬಾಚಿ ಎಣಲು ಹಾಕಿ ಚಂದಮಾಮನ ತೋರಿಸಿ ಕೈ ತುತ್ತು ಉಣಿಸಿ ನಿನಗೆ ಒಬ್ಬ ತಾಯಿಯ ಸ್ಥಾನ ಕೊಟ್ಟೆ ತಂಗಿ, ತಾಯಿಯ ಸ್ಥಾನ ಕೊಟ್ಟೆ. ತಂದೆ ಇಲ್ಲದ ಕೊರಗು ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತು ಯಾವುದೇ ತೊಂದರೆ ಬರದ ಹಾಗೆ ರಕ್ಷಿಸಿ ನಿನಗೆ ಒಬ್ಬ ಅಪ್ಪನ ಸ್ಥಾನ ಕೊಟ್ಟೆ ತಂಗಿ, ಅಪ್ಪನ ಸ್ಥಾನ ಕೊಟ್ಟೆ. ಇನ್ನು ದೂರದ ಸಿಟಿಯಲ್ಲಿ ಕಾಲೇಜ್ ಕಲಿಯುತ್ತಿರುವ ನನ್ನ ತಂಗಿ ಯಾವುದೇ ತೊಂದರೆ ಬರಬಾರದೆಂದು ಹಗಲಿರುಳು ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನಿನಗೆ ಶಾಲೆ ಕಲಿಸಿದೆ ತಂಗಿ, ಶಾಲೆ ಕಲಿಸಿದೆ. ತಂಗಮ್ಮ, ಇದನ್ನೆಲ್ಲ ಮರೆತೀಯೇನಮ್ಮ ತಂಗಮ್ಮ. ತಂಗಮ್ಮ, ಮುಂಗೈಗೆ ಬಂಗಾರದ ಬಳೆ ಬಂದ ಮೇಲೆ ಅಂಗೈ ಮರೆಯಬಾರದು ತಂಗಿ, ಅಂಗೈ ಮರೆಯಬಾರದು. ಅಡ್ನಾಡಿ ನನ್ನ ಮಗನ, ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ನನ್ನ ಮುಂದಿನ ಹೆಂಡತಿಯ ತಲೆ ಕೆಡಿಸಲಿಕ್ಕೆ ನೋಡಿದರೆ ಹುಚ್ಚತನವಾಗುತ್ತದೆ. ದೇವಜ್ರ ಯಾವ ಜನ್ಮದ ನನ್ನ ಕೈ ಹಿಡಿದ ಪತಿ ದೇವರ ಮೇಲೆ ನನ್ನ ಎದುರಿಗೆ ಕೈ ಮಾಡ್ತಾ ಇದ್ದೀಯ. ಅಲ್ಲೂ ಹೋಗು ಈ ಮನೆಯಿಂದ. ಇಷ್ಟು ದಿನ ಸಾಕಿ ಸಲಹಿದ್ದಕ್ಕೆ ನನ್ನ ತಂಗಿ ನನಗೆ ಕೊಟ್ಟ ಹೋಮಾನ ಕಪಾಳ. ಅಯ್ಯೋ ದೇವ ಶಿವನೇ. ಇನ್ನು ಮುಂದೆ ತಂಗಿ ಎಂದು ಕರೆಯಬೇಡ. ಆ ಯೋಗ್ಯತೆಯನ್ನು ನೀನು ಕಳೆದುಕೊಂಡಿದ್ದೀಯಾ. ನಿನಗೆ ಅಣ್ಣ ಎಂದು ಕರೆಯಲು ನನಗೆ ನಾಚಿಕೆ ಬರ್ತಾ ಇದೆ. ಹೊರಟು ಹೋಗು ಇಲ್ಲಿಂದ. ಯಪ್ಪ ಸಾವ್ಕಾರ, ಮೊದಲ ಕೆಲಸ ಮಾಡ್ರಿ ಯಪ್ಪ, ಮೊದಲ ಕೆಲಸ ಮಾಡ್ರಿ. ಎಷ್ಟು ದಿನ ಅವ್ರು ಹೇಳ್ದಂಗ ಇವನನ್ನ ಈ ಮನೆಯಿಂದ ಹೊರಗಾಕ್ರಲ್ಲ, ಹೊರಗಾಕ್ರಿ. ರಾಮ್ಯ, ಈ ಮನೆಯ ಮಾಲೀಕರ ಅಪ್ಪಣೆ ಆಯಿತೆಂದ ಮೇಲೆ
ನೀನು ಹೊರಟು ಹೋಗುವುದೇ ಒಳ್ಳೆ. ನನ್ನ ತಮ್ಮ ಹುಲಿಯ ಬಂದ್ರೆ ಹರಿದು ತಿನ್ನುತ್ತಾನೆ, ಏನೆಲ್ಲ ಹೊರಸುದೇ ಅವನ್ನು. ಏನಲೇ ಹರಿದು ತಿನ್ನಲು ನನ್ನೇನು ಉಡುಪಿ ಹೋಟೆಲ್ನಲ್ಲಿ ಮಾಡಿರುವ ದೋಸೆ ಎಂದುಕೊಂಡಿದ್ದಾನೆ ಆ ಬಿಡಾಡಿ ನನ್ನ ಮಗ. ಒಮ್ಮನೆ ಹೆಚ್ಚಿಗೆ ಮಾತನಾಡದೆ ಹೊರಟು ಹೋಗು, ಇಲ್ಲದಿದ್ದರೆ ಹುಲಿಯ ನನ್ನ ಹುಲಿಯ ಎಲ್ಲಿದ್ದಾನೆ? ಮತ್ತೆ ಮತ್ತೆ ಆ ಹುಚ್ಚು ನಾಯಿ ಹೆಸರು ಎತ್ತಬೇಡಲೇ ಈ ಮನೆಯಲ್ಲಿ. ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ಹುಚ್ಚು ನಾಯಿಯನ್ನು ಒತ್ತು ಓಡಿಸದಂತೆ ಓಡಿಸುತ್ತೇನೆ ಮಗನೇ. ಹೋಗುತ್ತೇನೆ ವಜ್ರಕಾಂತ್, ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮೋಸ ವಂಚನೆಯಿಂದ ಬಡಬಗ್ಗರನ್ನು ಬಡಿದುಕೊಂಡು ತಿನ್ನೋ ಎಂಬ ಈ ನಿನ್ನ ದುಷ್ಟ ಚಟವನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ಈ ರೈತನ ಹುಲಿ ದುಷ್ಟರ ಸಂಹಾರಿ. ನನ್ನ ತಮ್ಮ ಹುಲಿಯಾಗಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಮಾಡಿಸುತ್ತೇನೆ ಮಗನೇ. ಎಚ್ಚರ! ತಂಗಮ್ಮ, ನೀನಾದರೂ ಈ ಮನೆಯಲ್ಲಿ ಸಂತೋಷದಿಂದಿರಮ್ಮ. ನಾನು ಬರುತ್ತೇನೆ. ನಿಲ್ಲು. ಹೋಗು ಎಂದ ತಕ್ಷಣ ಹೊರಟೇ ಬಿಟ್ಟ. ನೀನು ಹಾಕಿಕೊಂಡಿರುವ ಈ ಬಂಗಾರದ ಸರಗಳು, ವಜ್ರದ ಓಲೆ, ವಾಚು ಎಲ್ಲ ಈ ವಜ್ರಕಾಂತನಿಗೆ ಸೇರಿದ್ದು. ಅದನ್ನೆಲ್ಲ ಬಿಚ್ಚಿಟ್ಟು ಹೊರಟು ಹೋಗಲೇ. ಅದು ಅಷ್ಟೇ ಅಲ್ಲ, ಈ ನಿನ್ನ ಹೆಗಲ ಮೇಲಿರುವ ಹಸಿರು ಟಾವೆಲ್ ಕೂಡ ನನ್ನ ಪಾದಕ್ಕೆ ಅರ್ಪಿತವಾಗಬೇಕು. ಕ್ರೂರಿ ರಾಕ್ಷಸ ವಿಧಿಯೇ, ಸದಾ ರೈತನ ಸುಖ ಸಂತೋಷಕ್ಕಾಗಿ ಹೋರಾಟಕ್ಕೆಂದಿರುವ ಈ ಹಸಿರು ಟಾವೆಲ್ ಈ ರೈತನ ಹೆಗಲ ಮೇಲಿರುವುದು ನಿನಗೆ ಇಷ್ಟವಾಗಲಿಲ್ಲ. ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಇಂಥ ಕ್ರೂರಿ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕು. ಹೌದು, ನನ್ನ ತಂಗಿ ಇವನ ಜೊತೆ ಸಂತೋಷದಿಂದ ಬಾಳಿ ಬದುಕಬೇಕಾದರೆ ನಾನು ಇವನು ಹೇಳಿದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲಿ ಅಥವಾ ಕವಿ ಬರೆದ ಕಾಗತ್ತಲೆನ್ನಲಿ ಹೋಗ್ತಂತೆ. ವಜ್ರಕಾಂತ್, ನಿನಗೆ ಈ ಹಸಿರು ಟಾವೆಲ್ ತಾನೇ ಬೇಕು, ಕೊಡುತ್ತೇನೆ. ಕೊಡುವುದಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಈ ಹಸಿರು ಎಂದರೆ ಹಸಿರು ಕ್ರಾಂತಿಯ ಸಂಕೇತದ ಉಸಿರು. ಈ ಹಸಿರು ಎಂದರೆ ಮಣಕುಲದ ಉಸಿರು. ಈ ಹಸಿರು ಟಾವೆಲನ್ನ ರೈತರ ಉದ್ಧಾರಕ್ಕೆ ಉಪಯೋಗಿಸಬೇಕೇ ಹೊರತು ನೀನೇನಾದರೂ ಅನ್ಯ ಮಾರ್ಗಕ್ಕೆ ಉಪಯೋಗಿಸಿದ್ದೆ ಆದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ, ಎದ್ದು ಬಂದು ಎನಿಗೆತ್ತೇನೆ ಮಗನೇ. ಎಚ್ಚರ! ಅಂತ ಹುಚ್ಚು ನನ್ನ ಮಗ ಇದೆಯಲ್ಲೇ ನೀನು. ಮಣ್ಣಲ್ಲಿ ಮಣ್ಣಾಗಿ ಹೋದರೆ ಎತ್ತು ಬಂದು ಎದೆಗೆ ಓದಲಿಕ್ಕೆ ನೀನೇನು ಟಾಟಾ ಕಂಪನಿ ಸ್ಟೀಲ್ ಏನಲೇ ಮಗನ. ಸುಮ್ಮನೆ ತೊಟ್ಟಿರುವ ಅರಿವಿಗಳನ್ನು ಬಿಚ್ಚಿಟ್ಟು ಹೊರಟು ಹೋಗು.
ಅಡ್ನಾಡಿ ನನ್ನ ಮಗ ಸಾಮಾನ್ಯದವನಲ್ಲ. ಇವನು ಎಲ್ಲಿಗೆ ಹೋಗುತ್ತಾನೆ, ಏನು ಮಾಡುತ್ತಾನೆ, ಯಾವ ಸಂಘ ಕಟ್ಟುತ್ತಾನೆ, ಪ್ರತಿ ಒಂದು ವಿಷಯ ನನಗೆ ಸರಿಯಾಗಿ ಗೊತ್ತಾಗಬೇಕು. ತಿಳಿತೆ? ಗೊತ್ತಾತ್ ಬಿಡ್ರಿ ಅಪ್ಪ, ಅದ್ರ ಕಾಳಜಿ ನೀವು ಬಿಡ್ರಿ ಅಂತೀನಿ ನಾನು. ಅಲ್ಲ, ನಾ ಇರಾಕಾಗಲಿ ಆದ ಕಾಳಜಿ ನೀವ್ ಯಾಕೆ ಮಾಡ್ತೀರಿ ಅಪ್ಪ? ನೀವ್ ಯಾಕೆ ಮಾಡ್ತೀರಿ? ಆ ಮಗ ಎಲ್ಲಿ ಹೋಗ್ತಾನ, ಏನೇನು ಮಾಡ್ತಾನ, ಯಾ ಚಂದ್ರ್ಯಾಗ ಹೋಗ್ತಾನ, ಯಾ ಗೊಡ್ರ್ಯಾಗ ಹೋಗ್ತಾನ, ಫೋಟೋ ಹೊಡೆದು ವಾಟ್ಸಪ್ ವಿಡಿಯೋ ಮಾಡಿ ನಿಮ್ಮ ಮೊಬೈಲ್ದಾಗ ಸಿಗಿಸಿ ಶಂಡು ಮಾಡಿಬಿಡ್ತೀನಿ. ಶಂಡು ಮಾಡಿಬಿಡ್ತೀನಿ. ಹುಚ್ಚು ನನ್ನ ಮಗನ, ಹೇಳಿದ ಕೆಲಸ ಸರಿಯಾಗಿ ಮಾಡೋದನ್ನ ಕಲಿ. ಇತ್ತಿತ್ಲಾಗಿ ಆ ಚೈನಾ ಖಾನಾವಳಿ ಚೆನ್ನೈ ಅಂಗಡಿಯಾಗ ಬಹಳ ಸಲ ಇರ್ತಿ ಅಂತಲ್ಲ. ಇಲ್ರಿ ಹೇಳಿದ ಕೆಲಸ ಕಲಿ ಮತ್ತೆ. ಇಲ್ರಿ ನಾ ಇಲ್ಲಿ ಇಲ್ರಿ ಅಪ್ಪ, ಸುಳ್ಳು ಹೇಳ್ಯಾರ. ನಾ ಹೋಗಿ ಬರ್ತೇನ್ರಿ ಅಪ್ಪ, ಹೋಗಿ ಬರ್ತಾನ. ಸಿಂಚನ, ಇಷ್ಟು ದಿವಸ ನಾನು ನೀನು ಕಳ್ಳ ಪ್ರೇಮಿಗಳಂತೆ ಲಾಡ್ಜ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಅಷ್ಟೇ ಐತಿ ಪಾರ್ಕ್ಗಳಲ್ಲಿ ನಮ್ಮ ಮೈಮನ ತನಿಸಿಕೊಳ್ಳುತ್ತಿದ್ದೆವು. ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ಆದ ದರ್ಬಾರದಲ್ಲಿ ಸೌಂದರ್ಯದ ಸೊಬಗಿನ ಸಿರಿಯ ಬುದ್ಧಿಯನ್ನು ಬಿಚ್ಚಿ ಉಣಿಸಬಾರದೆ ಈ ನಿನ್ನ ಪತಿರಾಯನಿಗೆ? ಆಯ್ತು ನಟರಾಜ, ನಿಮ್ ಇಷ್ಟವೇ ನನ್ನ ಇಷ್ಟ.
ಇದೆಯಾ? ಖತರ್ನಾಕ್ ದಿ ವಿಲನ್ ಈ ವಜ್ರಕಾಂಡ್. ಪಂಜರ ಭೂಮಿಯಲ್ಲಿ ಪ್ರೇಮ ಪಂಜರ. ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಅತಿ ಆನಂದದಿಂದ ಸರಸ ಸಲ್ಲಾಪವಾಡಬೇಕಾದರೆ ಈ ಮಗುವನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಬಿಡಬೇಕು. ಇಲ್ಲ ಯಾರಿಗಾದರೂ ಕೊಟ್ಟು ಬಿಡೋದು ಒಳ್ಳೆಯದು. ವಜ್ರಕಾಂತ್, ನೀವು ಎಂತ ಮಾತನಾಡ್ತಾ ಇದ್ದೀರಾ? ನಿಮ್ಮ ಬಾಯಿಂದ ಈ ಮಾತೆ? ವಜ್ರಕಾಂತ್, ಇದು ನನ್ನ ಪ್ರೇಮದ ಕಾಣಿಕೆ. ಇದನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ. ಸಿಂಚನ, ನನ್ನ ಮೇಲೆ ಇಲ್ಲದ ಪ್ರೀತಿ ಪ್ರೇಮ, ನನ್ನ ರಕ್ತದಿಂದ ಹುಟ್ಟಿದ ಈ ಮಗುವಿನ ಮೇಲೇಕೆ ನಿನಗಿಷ್ಟೊಂದು ಅಕ್ಕರೆ? ಹೌದು, ಇದು ನನ್ನ ಕರುಳಿನ ಕೊಡಿ, ನನ್ನ ಕರುಳಿನ ಕೊಡಿ. ಇದು ನಿನ್ನ ಕರುಳಿನ ಕುಡಿ. ಇದು ನನ್ನ ರಕ್ತದಿಂದ ಹುಟ್ಟಿದ್ದು ಎನ್ನಲಿಕ್ಕೆ ಏನಿದೆ ನಿನ್ನ ಹತ್ತಿರ ಸಾಕ್ಷಿ? ಏ ವಜ್ರಕಾಂತ್, ಬಾಯಿಗೆ ಬಂದಂತೆ ಮಾತನಾಡಬೇಡ. ಇಲ್ಲಿವರೆಗೂ ನಿಮ್ಮಿಂದ ನಾನು ಏನು ಬಯಸಿಲ್ಲ, ಇನ್ನು ಮುಂದೆ ಏನು ಬಯಸೋದಿಲ್ಲ. ಆದ್ರೆ ನನ್ನ ಮಗುವನ್ನು ದೂರ ಮಾಡಬೇಡಿ ವಜ್ರಕಾಂತ್, ದೂರ ಮಾಡಬೇಡಿ. ಹೌದಾ? ಹಾಗಾದರೆ ನನ್ನ ಊಹೆಯೇ ನಿಜವಾಯಿತು. ನನ್ನ ಪ್ರೀತಿ ಪ್ರೇಮಕ್ಕೆ ಮೋಸ ಮಾಡಿ ಯಾರಿಗೋ ಬಸರಾಗಿರುವ ಕೂಸು ಇದು. ಏ ವಜ್ರಕಾಂತ್, ಬಾಯಿ ಹಿಡಿತದಲ್ಲಿರ್ಲಿ. ಪ್ರೀತಿ ಇಷ್ಟೊಂದು ಕಠಿಣವಾಗಿ ನುಡಿಯಬೇಡಿ. ನಿಮ್ಮನ್ನ ನಂಬಿ ನಿಮ್ ಬೆನ್ನತ್ತಿ ಬಂದಿದ್ದೇನೆ. ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುವ ನನ್ನ ಅಣ್ಣಂದ್ರನ್ನು ತೊರೆದಿರುವೆ. ಯಾವುದಕ್ಕೋಸ್ಕರ ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಉಸಿರು, ನೀವೇ ನನ್ನ ಪ್ರಾಣ ಅಂತ ತಿಳಿದಿದ್ದೇನೆ. ಈ ನನ್ನ ಕೂಸನ್ನು ದೂರು ಮಾಡೋ ಬಗ್ಗೆ ಮಾತನಾಡಿದ್ರೆ ನನ್ನ ಕೂಸಿನ ಮೇಲೆ ಆನೆಗೂ ನಾನು ಸತ್ತು ಹೋಗುತ್ತೇನೆ. ನನಗೂ ತಾನೆ ಅದೇ ಬೇಕಾಗಿರೋದು. ಸಿಂಚನ, ನನ್ನ ನಿನ್ನ ಕೋಮ ಪ್ರೇಮಕ್ಕೆ ಸಾಕ್ಷಿಯಾಗಿರುವ ಈ ಮಗು ಬದುಕಿದ್ರೆ ತಾನೆ. ನನ್ನ ನಿನ್ನ ಪ್ರೇಮಕ್ಕೆ ಸಾಕ್ಷಿಯಾಗಿರುವ ಈ ಮಗುವೆ ಸತ್ತು ಹೋದ ಮೇಲೆ ಇನ್ನು ಮುಂದೆ ನೀನೇ ಅವಳಲೇ. ಅಯ್ಯೋ ಕೊಲೆಗಾತಕ, ಕೊನೆಗೂ ನನ್ನ ಮಗುವನ್ನು ಕಾತು ಬಿಟ್ಟಿಯಲ್ಲೋ ನೀಚ. ನೀನು ಕರುಣೆ ಇಲ್ಲದ ಕಟುಕ, ನಿನ್ನ ಪ್ರೀತಿಯ ಮೋಸಕ್ಕೆ ಸಿಲುಕಿ ನಾನು ಮೋಸ ಹೋದೆ. ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ನಿಜ ಸಂಚನ, ತಪ್ಪು ಮಾಡಿದ್ದು ನಿಜ. ಆ ನಿನ್ನ ತಪ್ಪಿನ ಅರಿವು ನಿನಗೆ
ಬಹಳ ತಡವಾಗಿ ಆಗಿ ಹೋಯಿತು. ನಿನ್ನನ್ನು ನಾನು ಹೃದಯಾಂತರಾಳದಿಂದ ಪ್ರೀತಿಸಿದ್ದೇನೆ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಆ ಅಡ್ಡಾಡಿ ನನ್ನ ಮಗ ಹುಲಿಯ ಹಾಗೂ ಆ ನಿನ್ನ ಅಣ್ಣ ರಾಮ್ಯ ನನ್ನ ಪ್ರತಿ ಒಂದು 2 ನಂಬರ್ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ರು. ಅವರನ್ನು ಬಗ್ಗೆ ಬಡಿಸಬೇಕೆಂಬುದು ನನಗೊಂದು ಒಳ್ಳೆಯ ಉಪಾಯ ಬೇಕಾಗಿತ್ತು. ಆ ಒಳ್ಳೆಯ ಉಪಾಯ ನೀನೇ ಆದಿಯಲ್ಲ ಸಿಂಚನ. ಅಯ್ಯೋ ದೇವ್ರೆ, ದೇವ್ರಂತಿದ್ದ ನನ್ನಂದ್ರಿಗೆ ನಾನು ಮೋಸ ಮಾಡಿಬಿಟ್ಟೆ. ನೋ ಪ್ರೀತಿ ಪ್ರೇಮ ವಂಚಕ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸಿಂಚನ, 4 ದಿನವಾದರೂ ಈ ನಿನ್ನ ಸುಂದರ ದೇಹದ ಸುಖ ಉಂಡಿದ್ದೇನೆಂದು ನಿನ್ನ ಜೀವಂತ ಬಿಟ್ಟಿದ್ದೆ. ಏನಲೇ, ನನ್ನ ಎದೆ ಮೇಲಿನ ಶರ್ಟ್ ಹಿಡಿದು ನನ್ನನ್ನು ಕೊಲ್ಲಬೇಕೆಂದು ನಿನ್ನ ಮಾಡಿರುವ ಸಂಚು. ಇನ್ನು ಮುಂದೆ ನೀನು ಸಹ ಬದುಕಿರಲೇಬಾರದು. ನಿನ್ನ ಮಗನಿನೊಂದಿಗೆ ನೀನು ಹ್ಯಾಪಿ ಜರ್ನಿ ಟು ಯಮಲೋಕ. ನನ್ನಂದ್ರಿಗೆ ನಾನು ಮೋಸ ಮಾಡಿದ್ದೆ. ಅಣ್ಣ, ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ನಿಮ್ ತಂಗಿಯಾಗಿ ಹುಟ್ಟಿ ನಿಮ್ ಋಣ ತೀರುತ್ತೀನಿ ಅಣ್ಣ, ಋಣ ತೀರುತ್ತೀನಿ ಅಣ್ಣ. शेर से राडाता है. ಅಂತೂ ಈ ವಜ್ರಕೋಟನ ಹೊದ ತೊಟ್ಟಿರುವ ಮೊದಲನೇ ಮಹಡಿಯನ್ನು ಮೆಟ್ಟಿಯೇ ನಿಂತಾಯಿತು. ಇನ್ನು ಮುಂದೆ ಈ ಸರ್ವಾಸ್ತಿಯನ್ನೆಲ್ಲ ಮಾರಿಕೊಂಡು ವಿದೇಶದಲ್ಲಿ ಮನೆ ಮಾಡಿ ದಿನಕ್ಕೊಂದು ಚಂದುಳ್ಳಿ ಚೆಲುವೆಯನ್ನು ತಂದು ನನ್ನ ಮಂಚದ ಮೇಲೆ ಹಾಕುತ್ತ ಮಜಾ ಇದ್ದ ಕಡೆ ಆ ಒಡ್ನಾಡಿ ನನ್ನ ಮಗ ಹುಲಿಯ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಈ ತಾಯಿ ಮಗುವಿನ ಕೊಲೆಯನ್ನು ಅವನ ತಲೆಗೆ ಕಟ್ಟಿ ಆ ಬಿಡಾಡಿ ನನ್ನ ಮಗನ್ನ ಜೈಲು ಕಂಬಿ ಎನಿಸಲಿಕ್ಕೆ ಹಚ್ಚೋದೇ ಈ ವಜ್ರಕಾಂತ. ಆ ತ್ರೇತಾಯುಗದಲ್ಲಿ ಮಸ್ತವೇದ ಭೇದಿಸಲಿಕ್ಕೆ ಅರ್ಜುನನು 3 ಬಾಣ ಹೊಡೆದಂತೆ ಈ ಕಲಿಯುಗದಲ್ಲಿ ಈ ಹುಚ್ಚು ನನ್ನ ಮಗ ರಾಮನ ಮಣಿತನವನ್ನು ಹೊರಗೆಡಿಸಲಿಕ್ಕೆ ಈ ವಜ್ರಕಾಂತ ಹೊಡೆದಿರೋದು ಒಂದೇ ಬಾಣ.
ಬೆಳಗ್ಗೆಯಿಂದ ಬಸ್ ಸ್ಟ್ಯಾಂಡಿನಲ್ಲಿ ದಾರಿ ಕಾಯ್ದು ಬಂದರೆ ಇಲ್ಲಿ ಬಂದು ಮಲಗಿದ್ದಾಳೆ. ಅವಳಿಗೆ ಒಂದು ಜೋಗಳ ಪದವನ್ನು ಅನ್ನುತ್ತೇನೆ. ಪ್ರತಿ ವರ್ಷ ನಿನ್ನ ಕೈಯಿಂದ ರಾಗಿ ಕಟ್ಟುವ ನಿನ್ನೆಲ್ಲ ಕೈಗಳು ನಿನ್ನ ಹೋರಾಟ ಮಾಡಿ ತಂದೆ ಶಿವಲಿಂಗೇಶ್ವರ, ಈ ನನ್ನ ತಂಗಿಯ ಪ್ರಾಣವನ್ನು ತೆಗೆದುಕೊಂಡ ಮುಂಚಿತವಾಗಿ ಈ ನನ್ನ ಪಾಪಿ ಪ್ರಾಣವನ್ನು ತೆಗೆದುಕೊಂಡು ಬಿಡುವಾಗ ಶಿವಲಿಂಗೇಶ, ಈ ನನ್ನ ಮುದ್ದು ತಂಗಿ ನಮ್ಮೊಂದಿಗೆ ಸುಖ ಸಂತೋಷದಿಂದ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ತಂಗಮ್ಮ, ಅಣ್ಣ ತಂಗಿಗೆ ರಕ್ಷಾ ಕವಚ ಎಂದು ಹೇಳುತ್ತಾರೆ. ಆದರೆ ನಿನ್ನದಷ್ಟ ಅಣ್ಣ ನಿನಗೆ ರಕ್ಷಣೆ ಕೊಡುವಂತಾಯ್ತಮ್ಮ ತಂಗಿ. ಮಾಡಿದ ತಾಯ್ಗಾಂಡರು ಅವರು ಅಥವಾ ಸುತಲ ಪಾತಾಳದಲ್ಲಿ ಅಡಗಿದರು ಸರಿ, ಅವರ ರುಂಡವನ್ನು ಮಣ್ಣದಿಂದ ಬೇರ್ಪಡಿಸಿ ನಮ್ಮೂರಿನ ಅಗಸಿ ಬಾಗಿಲಿಗೆ ಕಟ್ಟದಿದ್ರೆ ನನ್ನ ಹೆಸರು ಚಲತ್ತೊಟ್ಟ ಹಳ್ಳಿಯ ಹುಲಿಯಾದೇ ಅಲ್ಲ. ಯಾಕೆ ಸರ್? ಯಾವ ಕಾರಣಕ್ಕಾಗಿ ನನಗೆ ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಶಿಕ್ಷೆ? ಆಸ್ತಿ ಅಂತಸ್ಕೋಸ್ಕರ ಒಡ ಹುಟ್ಟಿದ ತಂಗಿಯನ್ನು ಕೊಂದ ನೀಚ ನೀನು ಎಂಬ ಇನ್ಫಾರ್ಮೇಶನ್ ನನಗೆ ಬಂದಿದೆ. ಸಾಹೇಬ್ರೆ, ಏನ್ ಹೇಳ್ತಿದ್ದೀರಾ ಸಾಹೇಬ್ರೆ? ನೀವು ಏನ್ ಹೇಳ್ತಿದ್ದೀರಾ? 12 ತಲೆಮಾರಿಗಳ ನಂತರ ನನ್ನ ತಂಗಿ ಒಬ್ಬಳೇ ಒಬ್ಬಳು ನಮ್ಮ ಮನೆ ಕಡೆ ಹುಟ್ಟಿದ ನಮ್ಮ ಸರ್ವ ಆಸ್ತಿ
ಆಸ್ತಿಯನ್ನೆಲ್ಲ ನಮ್ಮ ತಂಗಿಯ ಹೆಸರಿಗೆ ಬರೆದಿಟ್ಟೆವು. ಹೌದು, ನನ್ನ ತಂಗಿಯವಳು ನನ್ನದೇ, ನನ್ನ ಪ್ರಾಣವಿದ್ದ ಹಾಗೆ. ನಾನು ಇವ ಕೊಲೆ ಮಾಡಿಲ್ಲ ಸರ್, ಮಾಡಿಲ್ಲ. ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ದಾಗ ಹೇಳಕ್ಕೆ ನಡಿ ಮಗನ ಮೊದಲು. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸಾಹೇಬ್ರೆ, ಒಂದೇ ಒಂದು ಅವಕಾಶ ಮಾಡಿಕೊಡಿ ಸಾಹೇಬರೇ. ಈ ನನ್ನ ಮುದ್ದು ತಂಗಿಯ ಮುಖದ ಮೇಲೆ ಒಂದು ಹಿಡಿ ಮಣ್ಣು ಹಾಕುವಷ್ಟು ಅವಕಾಶ ಮಾಡಿಕೊಡಿ ಸಾಹೇಬ್ರೆ. ಸಾಹೇಬರೇ, ಈ ಮಗ ಒಂದ ಮಾತಿ ಬಗ್ಗು ಮಗ ಅಲ್ಲ, ನೀವ ನಿಮ್ ಸ್ಟೈಲ್ ಹೇಳಿ. ಈ ಮಗ ಹೇಳ ಕೆಳಗೆ ನಾನು ವಾದ್ಯ